ನಮಸ್ಕಾರ ಸ್ನೇಹಿತರೆ. ವಿವೇಕ ಭಾರತ ಅನ್ನೋ ಒಂದು ಸರಣಿನ ಶುರು ಮಾಡಬೇಕು ಅನ್ನೋದು ಒಂದು ಆಸೆ ನನಗೆ. ಅಂದರೆ ಇದ್ರ ಮುಖಾಂತರ ವಿವೇಕಾನಂದರ ಜೀವನ ಹಾಗೂ ಸಂದೇಶಗಳನ್ನು ಎಲ್ಲರ ಜೊತೆ ಹಂಚಿಕೊಂಡು ಅಧ್ಯಯನ ಮಾಡ್ತಾ ಸ್ವಲ್ಪ ಅದ್ರ ಬಗ್ಗೆ ನಾವೆಲ್ಲ ಸೇರಿ ಚಿಂತನೆ ಮಾಡೋಣ ಅನ್ನೋ ಒಂದು ಪ್ರಯತ್ನ. ಆ ನಿಟ್ಟಿನಲ್ಲಿ ಇವತ್ತು ಕೆಲವು ಅಮೃತದಂಥ ನುಡಿಗಳು, ವಿವೇಕಾನಂದರು ಸಾಮಾನ್ಯ ನುಡಿಯಲ್ಲ, ಅದು ಅಮೃತದಂಥ ನುಡಿಯೋದು, ಅದನ್ನು ಕೆಲವನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ಜೊತೆ ಇರಿ. ಅವರೇನು ಹೇಳ್ತಾರೆ, ನಮಗೆ ಈಗ ಪುರುಷ ವೀರರು ಬೇಕು, ಉಳಿದದೆಲ್ಲವೂ ತಾನಾಗಿಯೇ ಸಿದ್ಧವಾಗುತ್ತದೆ. ಆದರೆ ಬಲಿಷ್ಠ, ದೃಢಿಷ್ಠ, ಆಶಿಷ್ಟ, ಮೇಧಾವಿಗಳಾದ ತರುಣ ಸಿಂಹರು ಬೇಕು. ಅಂತಹ 100 ಜನ ಮುಂದೆ ಬಂದರೆ ಅವರಿಂದ ಪ್ರಪಂಚವನ್ನೇ ಬದಲಾಯಿಸಬಹುದು. ಶಕ್ತಿದಾಯಕವಾದ ನಿಮ್ಮ ಧರ್ಮದ ಪ್ರಚಂಡ ಸತ್ಯಗಳನ್ನು ಸರ್ವರಿಗೂ ಬೋಧಿಸಿ ಅಂತ ಹೇಳ್ತಾರೆ. ಏನು, ನಮಗೀಗ ಪುರುಷ ವೀರರು ಬೇಕು. ಅಂದರೆ ವೀರರು ಅಂದರೆ ಎಂಥವ್ರು ಬೇಕು? ಸಿಂಹಗಳಂತ ಹೃದಯ ಇರಬೇಕು ಅವ್ರಿಗೆ, ಅಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಯಾವ ಧೈರ್ಯ ಅದು? ಮಾಮೂಲಿ ಧೈರ್ಯ ಅಲ್ಲ, ಅದು ಆಧ್ಯಾತ್ಮಿಕವಾದ ಧೈರ್ಯ. ಅದು ಅಂದರೆ ಭಗವಂತನೇ ಸರ್ವಸ್ವ, ಭಗವಂತನೇ ನಮ್ಮನ್ನು ಕಾಪಾಡ್ತಾನೆ, ಹಾಗೂ ಈ ಭಗವಂತನ ಸೇವೆಗಾಗಿ ನಮ್ಮ ಜೀವನ ನಾವು ಮುಡಿಪಾಗಿಡ್ತೀವಿ ಅನ್ನೋವಂಥ ಧೈರ್ಯ ಇರಬೇಕು. ಅವಾಗ ಅವ್ರು ಹೇಳ್ತಾರೆ, 100 ಜನ ಆ ಥರದ್ದು ಮುಂದೆ ಬರಬೇಕು. ಬಂದ್ಬಿಟ್ಟು ಏನು ಮಾಡಬೇಕು ಅವರು? ಈ ಸತ್ಯ, ಯಾವುದು ಸತ್ಯ? ಪರಮಾತ್ಮನೇ ಸರ್ವಸ್ವ ಅನ್ನೋ ಸತ್ಯ. ಹಾಗೂ ಮನುಷ್ಯನಿಗೆ ಅವ್ರು ಮುಖ್ಯವಾಗಿ ಹೇಳೋದು, ನೀನು ಬರೀ ದೇಹ ಅಲ್ಲ, ನೀನು ಆತ್ಮ, ಎಂದಿಗೂ ನಾಶ ಆಗದೇ ಇರುವಂಥ ಅಪರಿಮಿತವಾದ ಶಕ್ತಿ ಇರುವಂತಕ್ಕಂಥ ಅನಂತವಾದ ಆತ್ಮನೇ ನೀನು. ಹಾಗಾಗ್ಬಿಟ್ಟು ಅಷ್ಟು ಪವಿತ್ರ ನೀನು, ಅಷ್ಟು ಶಕ್ತಿವಂತ ನೀನು ಅಂತ ಬೋಧಿಸೋದಲ್ವ ವಿವೇಕಾನಂದರ ಒಂದು ನುಡಿಗಳಲ್ಲಿ ಮುಖ್ಯವಾದ ಒಂದು ಉಪದೇಶ. ಅದನ್ನು ನಾವು ಎಲ್ಲರಿಗೂ ತಿಳಿಸಿ ಹೇಳಬೇಕಂತೆ. ಯಾರು ತಿಳ್ಕೊಂಡಿಲ್ವೋ, ಯಾರಿಗೆ ತಿಳ್ಕೊಂಡಿರಲ್ಲ, ಅದರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಮುಂದೆ ನಮಗೆ ಗೊತ್ತಾಗುತ್ತೆ. ಅವ್ರೇನು ಹೇಳ್ತಾರೆ, ಸರ್ವರಿಗೂ ಈ ಜ್ಞಾನವನ್ನು ಬೋಧಿಸಿ, ಆಧ್ಯಾತ್ಮಿಕ ಜ್ಞಾನವನ್ನು ಬೋಧಿಸಿ ಅಂತ ಹೇಳ್ತಾರೆ. 3 ರೀತಿಯ ದಾನಗಳು. ಒಂದು ಅನ್ನದಾನ, ಹಸಿದವರಿಗೆ ಊಟ ಕೊಡೋದು. ಇನ್ನೊಂದು ವಿದ್ಯಾದಾನ, ಸಾಮಾನ್ಯ ಮೆಟಲಿಸ್ಟಿಕ್ ವಿದ್ಯೆ, ನಮ್ಮ ಕೆರಿಯರ್ಗೆ ಅದಕ್ಕೆಲ್ಲ ಡೆವಲಪ್ ಆಗುವಂಥ ವಿದ್ಯಾದಾನ, ಅದು ಬಹಳ ಉತ್ತಮವಾದದ್ದು. ವಿವೇಕಾನಂದರು ಹೇಳ್ತಾರೆ, ಎಲ್ಲಕ್ಕಿಂತ ಉತ್ತಮವಾದ ಜ್ಞಾನ ಅಂದರೆ ಆಧ್ಯಾತ್ಮಿಕವಾದ ಜ್ಞಾನವನ್ನು ಹಂಚೋದಂತೆ. ಅದಕ್ಕೆ ಆ ಸೇವೆ ಮಾಡೋದಕ್ಕೆ ಅವರು ನಮ್ಮೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ಅದೊಂದು ಅದ್ಭುತವಾದ ಸೇವೆ ಅಂತ ಅವ್ರು ಹೇಳ್ತಾರೆ. ಏನಕ್ಕೆ ಅದು ಮುಖ್ಯ ಆಗುತ್ತೆ ಅಂತಂದರೆ, ಮುಂದೆ ಅವ್ರು ಹೇಳ್ತಾರೆ, ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಪಂಚ ಹೇಗೆ ಕಾದಿದೆ ಅಂದರೆ, ದುಃಖದಲ್ಲಿರೋರು, ನೊಂದಿರೋರು ಅವ್ರು ಹೇಗೆ ಕಾದಿರ್ತಾರೆ ಅಂತಂದರೆ, ಆ ಅಮೃತಪಾನಕ್ಕಾಗಿ ಜಗತ್ತು ಗಂಟಲೊಣಗಿ ಕಾಯುತ್ತಿದೆ. ಜಗತ್ತಿನಲ್ಲಿ ಎಷ್ಟೋ ಜನ ಅಲ್ವಾ, ಎಷ್ಟೋ ರೀತಿ ದುಃಖಗಳು, ನೋವುಗಳಿಂದ ಜನ ನರಳ್ತಿರ್ತಾರೆ, ಹಲವಾರು ಸಮಸ್ಯೆಗಳಿಗೆ ಸಿಗಾಕೊಂಡಿರ್ತಾರೆ. ಅವ್ರಿಗೆಲ್ಲ ಸಮಾಧಾನ ಮಾಡೋದು ಹೇಗೆ, ಅವ್ರಿಗೆಲ್ಲ ಧೈರ್ಯ ಕೊಡೋದು ಹೇಗೆ? ಅದನ್ನು ನಾವು ಇಲ್ಲಿ ವಿವೇಕಾನಂದರು ಹೇಳ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ಜನರಿಗೆ ಶತಮಾನಗಳಿಂದಲೂ ನೈತ್ಯ ಭಾವಗಳನ್ನು ಬೋಧಿಸಿದ್ದಾರೆ. ಅವರು ಕೈಲಾಗದ ಕ್ರಿಮಿಗಳೆಂದು ತಿಳಿಸಿದ್ದಾರೆ. ಸಾಮಾನ್ಯ ಜನರಿಗೆ ಅವರು ಮಾನವರೇ ಅಲ್ಲವೆಂದು ಉಪದೇಶಿಸಿದ್ದಾರೆ. ಅದುವರೆಗೂ ಅವರ ಕಿವಿಗೆ ಅವರ ಆತ್ಮದ ಮಹಿಮೆಯ ಗಾನ ಕೇಳಿಸಿಯೇ ಇಲ್ಲ. ಹಲವಾರು ಕಾರಣಗಳಿಂದ, ಸಾಮಾಜಿಕವಾದ ರಾಜಕೀಯ ಕಾರಣಗಳಿಂದ ಕೆಲವು ವರ್ಗದ ಜನಕ್ಕೆ ಮುಂಚೆಲ್ಲ ವಿದ್ಯಾಭ್ಯಾಸ ಸಿಕ್ಕಿಲ್ಲ, ಏನೇನೋ ಸಮಸ್ಯೆಗಳಲ್ಲಿ ಅವ್ರನ್ನ ನಾವು ಸಿಕ್ಕಾಕೊಂಡಿರ್ತೀವಿ. ಸಮಾಜಕ್ಕೆ ಉಚ್ಚ ವರ್ಗ ಅಂತ ಯಾರು ಹೇಳ್ಕೊಳ್ತಾರೆ, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವ್ರನ್ನ ದುಡಿಸ್ಕೊಂಡಿರ್ತಾರೆ. ಅದು ಹಲವಾರು ರೀತಿಯ ಉದಾಹರಣೆಗಳಲ್ಲಿ ನಾವೆಲ್ಲ ನೋಡಿರ್ತೀವಿ, ಕೇಳಿರ್ತೀವಿ, ಓದಿರ್ತೀವಿ ಅದ್ರ ಬಗ್ಗೆ. ಹಾಗಾಗ್ಬಿಟ್ಟು ಕೆಲವು ಜನ ಇವಾಗ ಯಾರು ಕಷ್ಟದಲ್ಲಿದ್ದಾರೋ, ಯಾರು ನೋವಲ್ಲಿದ್ದಾರೋ, ಮತ್ತು ಯಾರು ದುಃಖ ಏನಕ್ಕೆ ಬರುತ್ತೆ? ಯಾವಾಗ ನಾನು ಬರೀ ದೇಹ ಅಂತ ಅಂದ್ಕೊಳ್ತೀವೋ, ಯಾವಾಗ ನಮಗೆ ಅಜ್ಞಾನ ಇರುತ್ತೋ, ಅಹಂಕಾರ ಇರುತ್ತೋ, ಆವಾಗ ದುಃಖ ಬರುತ್ತೆ ಅಂತ ನಮ್ಮ ಫಿಲಾಸಫಿ ಹೇಳುತ್ತೆ. ಆ ರೀತಿ ಯಾರು ದುಃಖದಲ್ಲಿದ್ದಾರೋ ಅವ್ರು ನಾವು ಹೇಳಬೇಕಂತೆ, ನೀನು ದುಃಖ ಪಡೋ ಅವಶ್ಯಕತೆ ಇಲ್ಲ, ಭಗವಂತ ಇದ್ದಾನೆ ನಿನ್ನ ಜೊತೆ, ನೀನೇ ಪರಮಾತ್ಮ, ನೀನೇ ದೇವರು ಅಂತ ಆ ಲೆವೆಲ್ಗೆ ನಾವು ಅವ್ರಿಗೆ ಧೈರ್ಯ ಕೊಡಬೇಕು. ಅವಾಗೇನಾಗುತ್ತೆ, ಅವರ ಆತ್ಮದ ಮಹಿಮೆ ಅವ್ರು ಯಾವಾಗ ತಿಳ್ಕೊಳ್ತಾರೋ ಅವಾಗ ಅವ್ರ ಎಲ್ಲ ದುಃಖಗಳಿಂದಲೂ ಆಚೆ ಬರಲಿಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ, ಸಾಧ್ಯವಾಗುತ್ತೆ. ಆ ಧೈರ್ಯ ಅವರಲ್ಲಿ ಬರುತ್ತೆ. ಅದನ್ನು ತಿಳಿದವ್ರು ಮಾಡಬೇಕು. ತಿಳಿದವ್ರು ನಮಗೆಲ್ಲ ಗೊತ್ತು ಅಂತಲ್ಲ, ನಮಗೇನು ಗೊತ್ತಿದೆಯೋ ಅದನ್ನು ಹಂಚಿಕೊಂಡು ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಅವರಲ್ಲೂ ಆ ಆಧ್ಯಾತ್ಮಿಕವಾದ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಉತ್ಸಾಹನ, ಹುರುಪನ್ನು ನಾವು ತುಂಬಿದಾಗ ಏನಾಗುತ್ತೆ, ಅವ್ರು ಕ್ರಮೇಣ ಅವ್ರ ಜೀವನ ಸುಧಾರಿಸ್ತಾ ಬರುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಯಾರಿಗೋ ಏನೋ ಅಡಿಕ್ಷನ್ ಇರುತ್ತೆ, ಕುಡಿಯೋದು ಯಾವುದೋ ಒಂದು ಅಡಿಕ್ಷನ್ ಇರುತ್ತೆ ಅಂದ್ಕೊಳ್ಳಿ. ಅಂಥವ್ರಿಗೆ ನಾವು, ಅಪ್ಪ ಇದಕ್ಕಿದ್ದು ಸುಖ ಅಧ್ಯಾತ್ಮದಲ್ಲಿದೆಯಪ್ಪ, ಬಾ ಸ್ವಲ್ಪ ಇದ್ರ ಪ್ರಯತ್ನ ಪಡುವಂಥ ಒಂದು 4 ಹೆಜ್ಜೆ ನಾವು ಕೈ ಹಿಡಿದು ನಡೆಸಿದ್ರೆ ಮುಂದೆ ಅವನು ಆ ಕೆಟ್ಟ ಅಭ್ಯಾಸಗಳಿಂದ ಆಚೆಗೆ ಬಂದು ಅವನು ಒಳ್ಳೆ ವ್ಯಕ್ತಿಯಾಗಿ ಬದುಕೋಕ್ಕೆ ಸಾಧ್ಯ ಆಗಲ್ವಾ? ಈ ರೀತಿ ನಾವು ಸೇವೆಗಳನ್ನು ಮಾಡ್ಬೋದು. ಮತ್ತು ಅವ್ರೇನು ಹೇಳ್ತಾರೆ, ಅವ್ರಿಗೆ ನಾವೇನಂತ ಹೇಳಬೇಕು, ತಾವು ನಿತ್ಯ ಶುದ್ಧ ಬದ್ಧ ಮುಕ್ತಾತ್ಮರಿಂದ ನಾವು ತಿಳಿಸ್ಬೇಕು ಅವ್ರಿಗೆ, ಅಲ್ವಾ? ನೀವು ಬರೀ ದೇಹ ಅಲ್ಲ, ನೀವು ಆತ್ಮನೇ, ನೀನು ಪರಮಾತ್ಮನೇ, ನೀನು ನಿನ್ನೊಳಗೆ ಪರಮಾತ್ಮ ಇದ್ದಾನೆ, ನಿನ್ನ ದೇಹವೇ ದೇಗುಲ ಅಂತ ಬಸವಣ್ಣವ್ರು ಹೇಳಿದಾರಲ್ವ. ಆ ರೀತಿ ನಾವು ಅವನ ದಿವ್ಯತೆಯನ್ನು ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕಂತೆ, ಅಲ್ವಾ? ಆಮೇಲೆ ಅವ್ರಿಗೆ ಹೇಳಬೇಕು, ಅವ್ರಿಗೆ ಇದಕ್ಕೆ ಮಾಡಲಿಕ್ಕೆ ನಾವೇನು ತಯಾರಾಗಬೇಕು? ಹೌದು, ಸೇವೆ ಮಾಡಲಿಕ್ಕೆ ನಮ್ಗೆ ಆಸಕ್ತಿ ಇದೆ. ಈಗ
ನಾವು ತಯಾರಿ ಹೆಂಗಾಗಬೇಕು ಸೇವೆ ಮಾಡಬೇಕಾಗಿರುವಂಥ ತರುಣಿಯರು ಹೇಗೆ ರೆಡಿ ಆಗಬೇಕು ಅಂತಂದರೆ ಅವ್ರು ಹೇಳ್ತಾರೆ, ನಮ್ಮ ವಜ್ರಗಳಿಗೆ ನಮ್ಮ ನರಗಳಿಗೆ ವಜ್ರಸಾಣೆ ಆಗಬೇಕು. ನರಗಳನ್ನೆಲ್ಲ ಹುರಿ ತುಂಬಿಸ್ಬೇಕು. ಹೇಗೆ? ಮತ್ತು ನಮಗೀಗ ಬೇಕಾಗಿರೋದು ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಗಳು. ಬಹುಕಾಲದಿಂದಲೂ ನಾವು ಕಣ್ಣೀರು ಕರೆದಿದ್ದೇವೆ, ಇನ್ನೂ ಸಾಕು, ಅಳುಬೇಡ. ಮೇಲೆದ್ದು ನಿಂತು ಪುರುಷರಾಗಿ. ನಾವು ಏನೇ ಕೆಲಸ ಮಾಡಬೇಕಾದ್ರೂ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆ್ಯಂಡ್ ಸ್ಟ್ಯಾಮಿನಾ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಾವು ಯಾರೇ ಆಚಾರ್ಯರನ್ನ ನಮ್ಮ ದೇಶದಲ್ಲಿ ನೋಡಿ, ಯಾರೇ ಒಬ್ಬ ಫಿಲಾಸಫರ್ನಾಗಲಿ, ಸ್ಪಿರಿಚುವಲ್ ಲೀಡರ್ಸ್ನ ನೋಡಿ, ದೇವರ್ ಆರ್ ವೆರಿ ಸ್ಟ್ರಾಂಗ್. ದೇವರ್ ವೆರಿ ಸ್ಟ್ರಾಂಗ್ ವಿತ್ ದೇರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಬಿಲಿಟೀಸ್ ಅಲ್ವಾ. ಶಂಕರಾಚಾರ್ಯ, ಮಧ್ವ, ರಾಮಾನುಜಾಚಾರ್ಯ, ಯಾರನ್ನೇ ತಗೊಳ್ಳಿ ನೀವು ಅಲ್ವಾ. ಏಕೆಂದರೆ ಅವ್ರು ಆ ರೀತಿ ಯೋಗ ಸಾಧನೆಗಳನ್ನೆಲ್ಲ ಮಾಡಿರ್ತಾರೆ. ಆ ರೀತಿ ದೇಹವನ್ನು ಇಟ್ಕೊಂಡು, ಆರೋಗ್ಯವನ್ನು ಇಟ್ಕೊಂಡು ಇರ್ತಾರೆ ಅವರು. ಹಾಗಾಗ್ಬಿಟ್ಟು ನಮ್ಗೆ ಹೆಂಗಿರಬೇಕು ಸೇವೆ ಮಾಡಲಿಕ್ಕೆ ಶಕ್ತಿ ಹೆಂಗಿರ್ಬೇಕಂತಂದರೆ, ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನಂಥ ನರಗಳು ಇರಬೇಕು ಅಂತ ವಿವೇಕಾನಂದರು ಕರೆ ಕೊಡ್ತಾರೆ ಅಲ್ವಾ. ಮತ್ತು ನಮಗೆ ಬೇಕು ವೀರಧರ್ಮ, ನಿರ್ಮಾಪಕ ಧರ್ಮ. ಸತ್ಯಕ್ಕೆ ಇದೇ ಓರೆಗಲ್ಲು. ದೇಹವನ್ನಾಗಲಿ, ಮನಸ್ಸನ್ನಾಗಲಿ, ಆತ್ಮವನ್ನಾಗಲಿ ದುರ್ಬಲಗೊಳಿಸುವ ಪ್ರತಿಯೊಂದನ್ನು ವಿಷವೆಂದು ತಿಳಿದು ತಿರಸ್ಕರಿಸಿರಿ. ಯಾವುದು ನಮಗೆ ನೆಗೆಟಿವಿಟಿ ಹಂಚುತ್ತೋ, ಯಾವುದು ನಮ್ಮನ್ನು ಭಗವಂತನಿಂದ ದೂರ ತೊಗೊಂಡೋಗುತ್ತೋ, ಯಾವುದು ನಮ್ಮನ್ನು ಸ್ವಾರ್ಥಿಯನ್ನಾಗಿ ಮಾಡುತ್ತೋ, ಅವೆಲ್ಲವೂ ವಿಷ ಅಂತ ವಿವೇಕಾನಂದರು ಹೇಳೋದು ಅಲ್ವಾ. ನಾವು ಬದುಕೋದು ಬರೀ ನಮ್ಮ ಸುಖ ಸಂಪತ್ತಿಗೆಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಆಲ್ರೆಡಿ ಕಳೆದ ಒಂದು ಸಂಚಿಕೆಯಲ್ಲಿ. ಅದೇ ರೀತಿ ನಾವು ಬದುಕಿರೋದು ಬರೀ ಸುಖ ಪಡೋಕ್ಕೆ ಅಂತಲ್ಲ, ನಮ್ಮ ಕೈಲಾದ ಸಾಧನೆ ಮಾಡಿ ಇನ್ನೊಬ್ಬರು ಸೇವೆ ಮಾಡೋದು ನಮ್ಮ ಜೀವನದ ಒಂದು ಅಂಗ ಆಗಬೇಕು, ಒಂದು ಮುಖ್ಯವಾದ ಭಾಗ ಆಗಬೇಕು ಅಂತ ವಿವೇಕಾನಂದರ ಒಂದು ಉಪದೇಶ. ಮತ್ತು ಇದಕ್ಕೆ 3 ಗುಣಗಳು ಬೇಕು ಅಂತ ಅವ್ರು ಹೇಳ್ತಾರೆ. ನಾವು ಏನಾದರೂ ಇಂಥ ಮಹತ್ ಕಾರ್ಯ, ಇನ್ನೊಂದು ವಿವೇಕಾನಂದರ ಅತಿ ಮುಖ್ಯವಾದ ಮಾತೇನು, ತ್ಯಾಗವಿಲ್ಲದೆ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ ಅಂತ ಅಲ್ವಾ. ಅದಕ್ಕಾಗ್ಬಿಟ್ಟು ಒಬ್ಬ ಸೇವಕ ಆಗಬೇಕು ಅನ್ನೋನಿಗೆ 3 ಮುಖ್ಯವಾದ ಗುಣಗಳಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ಕರೆ ಕೊಡ್ತಾರೆ. ಅದೇನು ಅಂತ ತಿಳ್ಕೊಳ್ಳೋಣ. ಏನು? ಮಹತ್ ಕಾರ್ಯ ಸಾಧನೆಗೆ 3 ಗುಣಗಳು ಅತ್ಯವಶ್ಯಕ. ಏನು? ಮೊದಲನೇದು ಹೃದಯ ವೇದೆ. ಎಂಥ ಹೃದಯದಲ್ಲಿ ನಮ್ಗೆ ಏನೇನೋ ನೋವಿರುತ್ತೆ, ಅಯ್ಯೋ ನನಗೆ ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಅನ್ನೋ ನೋವೇ ಇರುತ್ತೆ ಹೊರತಾಗಿ ಆ ಥರ ನೋವಲ್ಲ. ವಿವೇಕಾನಂದ ಹೇಳೋದು ಎದೆ ಮರುಕ. ಅದು ಹೇಗಿರಬೇಕು? ಪ್ರಾಣಿಗಳಂತೆ ಬದುಕಬಾರ್ದು ನಾವು. ಪ್ರಾಣಿಗಳಿಗೇನು ಪಾಪ, ತಿನ್ನುತ್ತೆ, ಉಣ್ಣುತ್ತೆ, ಕುಡಿಯುತ್ತೆ, ಮಲ್ಕೊಳ್ಳುತ್ತೆ, ಅಷ್ಟೇ ಅದ್ರ ಕೆಲಸ ಅಲ್ವಾ. ಹಾಗೆ ನಾವು ಮೃಗಗಳಂತೆ ಬದುಕ್ತಿದ್ದೀವಿ ಇವತ್ತು. ಎಷ್ಟೋ ಜನ ನಾವು ಆತ್ಮನದೇ ಮರ್ತಿದ್ದೀವಿ. ವಿವೇಕಾನಂದರ ಪ್ರಕಾರ ಮೃಗಗಳಂತೆಯೇ ಬದುಕ್ತಿದ್ದೀವಿ. ನಮಗೆ ಸ್ವಲ್ಪ ಬುದ್ಧಿ ಇದೆ, ಮಾತಾಡ್ತೀವಿ, ಕೈಕಾಲಿದೆ, ಅದಕ್ಕಾಗ್ಬಿಟ್ಟು ನಾವು ಮನುಷ್ಯರು ಅಂತ ಅನ್ಸ್ಕೊಳ್ತಿದ್ವಿ. ಅದು ಬಿಟ್ಟರೆ ಹೆಚ್ಚಿನದೇನು ಎಲ್ಲರೂ ಮಾಡ್ತಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಮೃಗಗಳಂತೆ ಬಾಳುತ್ತಿರುವ ಕೋಟ್ಯಾಂತರ ಸೋದರಿಗಾಗಿ ನಿಮ್ಮ ಎದೆ ಮರುಗುತ್ತಿದೆಯೇ. ನಾವು ಬೇರೆಯವ್ರಿಗೆ ಹೇಳ್ತೀವಿ, ನಾವು ಹಂಗೆ ಇರ್ತೀವಿ. ಹಂಗಲ್ಲ, ನಾವು ಯಾರು ಪಾಪ ಅವ್ರಿಗೆ ಗೊತ್ತಿರಲ್ಲ ಅವನ ಆತ್ಮ, ಅವನ ದಿವ್ಯತೆ ಏನು, ಅವನ ಶಕ್ತಿ ಏನು, ಅವನ ಸಾಮರ್ಥ್ಯ ಏನು ಅಂತ ತಿಳ್ಕೊಂಡಿರಲ್ಲ. ಪಾಪ ಅವನ್ನ ಪಶುವಾಗಿ ಅವ್ನು ಬದುಕ್ತಿರ್ತಾನೆ ಅವ. ಎಷ್ಟೋ ಜನ ಕಷ್ಟಪಡೋರು ಏನು ಬೆಳಗ್ಗೆಯಿಂದ ದುಡಿತಾರೆ, ರಾತ್ರಿ ಸುಸ್ತಾಗಿ ಮಲ್ಕೊಳ್ತಾರೆ, ಏನೋ ವಿದ್ಯೆ ಇರಲ್ಲ, ಬುದ್ಧಿ ಇರಲ್ಲ, ಬಡತನ ಎಷ್ಟೇ ದುಡಿದ್ರೂ ನೀಗಿರಲ್ಲ. ಅಂಥವ್ರಿಗೆಲ್ಲ ಮರ್ಕೊಂತ ಒಂದು ಹೃದಯ ಇರಬೇಕಲ್ವ, ನಮಗೆ ಸ್ಪಂದಿಸ್ಬೇಕಲ್ವ. ಆ ಸ್ಪಂದನೆ, ಆ ಸೆನ್ಸಿಟಿವ್ನೇ ಕಳ್ಕೊಳ್ತಿದ್ದೀವಿ ಇವತ್ತು ನಾವು. ಬಿಸಿ ಅಂದ್ಕೊಂಡು ಎಲ್ಲರೂ ಇನ್ನೊಬ್ರಿಗಾಗಿ ಸ್ಪಂದಿಸೋದಕ್ಕೆ ಸಮಯನೇ ಇಲ್ಲ ನಮಗೆ. ಬೇರೆಯವ್ರಿಗೆ ಬಿಡಿ, ಎಷ್ಟೋ ಜನ ಫ್ಯಾಮಿಲಿಲಿ ಅವ್ರ ಮನೆಯವ್ರಿಗೆ ಕಷ್ಟ ಸುಖಕ್ಕೆ ನಾವು ಆಗೋಕ್ಕೆ ಸಾಧ್ಯ ಆಗಲ್ಲ ಎಷ್ಟೊಂದು ಸಲ. ಅಷ್ಟು ನಾವು ನಮ್ಮ ಸ್ವಂತ ಒಂದು ಚಿಂತನೆಗಳಲ್ಲಿ, ಕಮಿಟ್ಮೆಂಟ್ಸಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಮೊದಲೇನಿರಬೇಕು ನಮಗೆ ಆ ಸಂವೇದನೆ ಇರಬೇಕು. ಇನ್ನೊಬ್ರು ನೋವಿಗೆ ಸ್ಪಂದಿಸುವಂಥ ಒಂದು ಹೃದಯ ಇರಬೇಕು ನಮಗೆ. ಅದನ್ನು ಅವ್ರು ಹೇಳ್ತಾರೆ, ಮೃಗಗಳಂತೆ ಬಾಳುತ್ತಿರುವ ಕೋಟ್ಯಾಂತರ ಸೋದರಿಗಾಗಿ ನಿಮ್ಮೆದೆ ಮರುಗುತ್ತಿದೆಯೇ. ಬರೀ ಮರ್ಗದಲ್ಲ, ಯಾವ ಲೆವೆಲ್ ಚಿಂತನೆ ಇರುತ್ತೆ ಅಂತಂದರೆ, ನಿಮಗೆ ಊಟ ಬೇಡವಾಗಿದೆಯೇ, ನಿಮಗೆ ನಿದ್ದೆ ಬರುತ್ತಿಲ್ಲವೇ. ಹೌದಪ್ಪ, ನಮಗೆ ಊಟ ಬೇಡ, ನಿದ್ದೆ ಬೇಡ. ಯಾಕೆಂದರೆ ಮೊಬೈಲಲ್ಲಿ, ಟಿ ವಿಲಿ ಬಿಸಿ ಇರ್ತೀವಿ ನಾವು ಅಲ್ವಾ. ಹಾಗಲ್ಲ ಅವ್ರು ಹೇಳೋದು, ಇನ್ನೊಬ್ಬರು ಕಷ್ಟ ನೋಡಿ ನೀವು ನೊಂದ್ಕೊಂಡಿದ್ದೀಯಾ, ಇನ್ನೊಬ್ಬರು ನೋವನ್ನು ನೋಡಿ ನೀನು ನೊಂದ್ಕೊಂಡಿದ್ದೀಯಾ, ಅದಕ್ಕೆ ಸ್ಪಂದಿಸ್ತಿದ್ಯಾ ನಿನ್ನ ಹೃದಯ. ಅದನ್ನು ಅವ್ರು ಕೇಳೋದು. ನಿಮಗೆ ಊಟ ಬೇಡವಾಗಿದೆಯೇ, ನಿದ್ದೆ ಬರುವುದಿಲ್ಲವೇ, ಅದಕ್ಕಾಗಿ ಹಗಲು ಇರುಳು ಮರುಗುತ್ತಿರುವಿರಾ. ಹಾಗಿದ್ದರೆ ನೀವು ಸುಧಾರಕ ಪಟ್ಟಕ್ಕೆ ಅರ್ಹರಾಗುವ ಮೊದಲನೇ ಮೆಟ್ಟಿಲನ್ನು ಹತ್ತಿರುವಿರಿ. ಯಾವಾಗ ನಿಮ್ಮ ಮನಸ್ಸು ಅಷ್ಟು ಸೆನ್ಸಿಟಿವ್ ಆಗುತ್ತೋ, ಇನ್ನೊಬ್ಬರು ದುಃಖಕ್ಕೆ, ಇನ್ನೊಬ್ಬರು ಕಷ್ಟಕ್ಕೆ ಮಾಡಬೇಕು ಅಂತ ಹೇಳುತ್ತೋ, ಆವಾಗ ಅದು ಮೊದಲನೇ ಮೆಟ್ಟಿಲು. ನಮಗೆ ಸೇವಕರಾಗೋದಕ್ಕೆ ಒಂದು ಅರ್ಹತೆ ಬಂತು, ಕ್ವಾಲಿಫಿಕೇಷನ್ ಬಂತು ಅಂತ ಅರ್ಥ. ಎರಡನೇದೇನು, ಆಯ್ತಪ್ಪ ಮರುಗ್ಬಿಡ್ತೀವಿ. ನಾವು ರಸ್ತೆಯಲ್ಲಿ ನೋಡ್ತಿರ್ತೀವಿ, ಯಾರೋ ಆಕ್ಸಿಡೆಂಟ್ ಆಗ್ಬಿಟ್ಟಾಗ ಏನು ಮಾಡ್ತೀವಿ, ಅಯ್ಯೋ ಪಾಪ ಆಕ್ಸಿಡೆಂಟ್ ಅಂತೆ ಅಂತ ಹೋಗ್ಬಿಡ್ತೀವಿ. ಯಾಕೆ? ಆಸ್ಪತ್ರೆಗೆ ಸೇರಿಸಬೇಕು, ಆ್ಯಂಬುಲೆನ್ಸ್ ಕರಿಬೇಕು ಅನ್ನೋದು ರಿಸ್ಕ್. ಯಾಕಪ್ಪ ಬೇಕು, ಪೊಲೀಸು ಅದು ಇದು ಎಲ್ಲ ಇರುತ್ತೆ, ಭಯ ಇರುತ್ತೆ ನಮಗೆ. ಕೆಲವರು ಇರ್ತಾರೆ, ಅವ್ರು ರಿಸ್ಕ್ ತೊಗೊಂಡು, ಇಲ್ಲ ಬಾ ಇದೇನಾಗುತ್ತೆ ನೋಡೋಣ, ಫಸ್ಟ್ ಈ ವ್ಯಕ್ತಿ ನಮ್ಮ ಕೈಲಾಗುತ್ತೆ ಹೆಲ್ಪ್ ಮಾಡೋಣ, ಸೇವೆ ಮಾಡೋಣ ಅಂತ ರಿಸ್ಕ್ ತೊಗೊಂಡು ಯಾರು ಮುಂದೆ ಹೆಜ್ಜೆ ಇಡ್ತಾರೋ ಅದು ಮನುಷ್ಯತ್ವ ಅಂತ ಅನಿಸ್ಕೊಳುತ್ತೆ ಅಲ್ವಾ. ಅದೇ ರೀತಿ ಬರೀ ಮರುಗರೆ ಆಗಲ್ಲ. ಎರಡನೇದು, ಬರೀದೆ ಮರುಗಿದರೆ ಸಾಲದು, ಮರುಕ ಕಾರ್ಯಕಾರಿಯಾಗಬೇಕು. ಅದಕ್ಕಾಗಿ ನಾವು ಆ್ಯಕ್ಷನ್ ತೊಗೊಳ್ಬೇಕು. ನಾವು ಏನು ಮಾಡ್ಬೋದು, ನನ್ನ ಕೈಲಾದ ಮಟ್ಟಕ್ಕೆ ನಾನು ಏನು ಸೇವೆ ಮಾಡ್ಬೋದು, ಅದನ್ನು ನಾನು ಮಾಡಲಿಕ್ಕೆ ತಯಾರಿ ಆಗಬೇಕು.
ಆಯಿತಾ? ಮುನ್ನುಗ್ಗಬೇಕು, ಆ್ಯಕ್ಟಿವ್ ಆಗಬೇಕು. ಮೂರನೇದು ಭಾಳ ಮುಖ್ಯವಾದ್ದು ಏನು? ಹೌದಪ್ಪ, ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋದಾಗ ನೂರಾರು ವಿಘ್ನ. ಕೆಟ್ಟ ಕೆಲಸಕ್ಕಿಂತಲೂ ಒಳ್ಳೆಯ ಕೆಲಸ ಮಾಡೋಕ್ಕೋದಾಗಲೇ ವಿಘ್ನಗಳು ಜಾಸ್ತಿ, ಅಡೆತಡೆಗಳು ಜಾಸ್ತಿ, ಕಾಲೆಳೆಯೋರು ಜಾಸ್ತಿ, ಎಲ್ಲವೂ ಅದೇ ರೀತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಜಗತ್ತಿನ ನಿಯಮನೇ ಹಾಗೆ. ಇವಾಗಿಂದಲ್ಲ, ಇದು ಭಾಳ ಹಳೆಯ ಪ್ರಾಬ್ಲಮೇ ಅದು. ಸೊ ಈಗೇನಾಗುತ್ತೆ, ಮೂರನೇದು ಬಹಳ ಮುಖ್ಯವಾದ್ದು, ಎಡರುಗಳನ್ನು ಜಯಿಸಿ ಮುಂದುವರಿಯುವ ಇಚ್ಛಾಶಕ್ತಿ ಇರಬೇಕು. ಏನೇ ಸಮಸ್ಯೆ ಬಂತು, ಒಳ್ಳೆ ಕೆಲಸ ಮಾಡಬೇಕಾದಾಗ ಅದನ್ನು ಎದುರಿಸಿ ಮೆಟ್ಟಿ ನಿಂತು ಇಲ್ಲ ನಾನು ಮುಂದುವರಿತೀನಿ ಈ ಮಾರ್ಗದಲ್ಲಿ ಅಂತ ಧೈರ್ಯ ನಮಗಿರಬೇಕು, ಇಚ್ಛಾಶಕ್ತಿ ಇರಬೇಕು. ಅದೇ ವಿಲ್ ಪವರ್ ಸ್ಟ್ರಾಂಗ್ ಆಗಿರಬೇಕು. ಜಗತ್ತೆಲ್ಲ ನಿಮ್ಮ ಮೇಲೆ ಕತ್ತಿ ಕಟ್ಟಿದರು, ಹೆದರದೆ ಸತ್ಯಕ್ಕಾಗಿ ಹೋರಾಡುತ್ತೀರಾ. ನೀವು ಅಂದ್ಕೊಂಡಿರೋ ರೀತಿಯಲ್ಲಿ, ನೀವು ಆದರ್ಶಕ್ಕೋಸ್ಕರ, ನೀವು ಹೋಗ್ತಿರೋ ಮಾರ್ಗಕ್ಕೋಸ್ಕರ, ನೀವು ಸಕಲವನ್ನು ಮೆಟ್ಟಿ ನಿಂತು ಮುಂದುವರಿಕೆ ತಯಾರಿಯಾಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಯಾವ ಲೆವೆಲ್ಗೆ ಅಂದರೆ, ಹೆಂಡರು ಮಕ್ಕಳೇ ನಿಮಗೆ ಎದುರು ಬಿದ್ದರೆ ಅಲ್ವಾ, ಫ್ಯಾಮಿಲಿ ಹೇಳ್ತಾರೆ, ಏನಪ್ಪ ನೀನು ನಮ್ಮನ್ನು ಬಿಟ್ಬಿಟ್ಟು ದೇಶ ಸೇವೆ ಅಂತ ಹೇಳ್ತೀವಿ, ಏನು ಮನೆಗೆ ಪರೋ ಊರಿಗುಪ್ಕಾರಿ ಮನೆಗೆ ಮಾರಿ ಅಂತ ಹೇಳ್ತಾರಲ್ಲ, ಆ ಥರ ಆಗ್ತೀಯ ಅಂತ ಎಲ್ಲರೂ ಹೇಳ್ತಾರೆ. ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಅಥವಾ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಹೋದಾಗ ಸಾಮಾನ್ಯ ಹಂಗೆ ಹೇಳ್ತಾರೆ. ಎಲ್ಲರೂ ಹಂಗೆ ಅಂದ್ಬಿಟ್ರೆ ದೇಶ ಕಾಯುವ ಸೈನಿಕ ಆಗಕ್ಕೆ ಸಾಧ್ಯನಾ? ಅಥವಾ ಸೈನಿಕರೇ ಇರಲ್ಲ ಅವಾಗ ನಮ್ಮ ದೇಶದಲ್ಲಿ, ಹಂಗಾಗ್ಬಿಡುತ್ತೆ. ಅದೇ ರೀತಿ ಸ್ವಲ್ಪಾರು ತ್ಯಾಗ ಮಾಡಲಿಕ್ಕೆ ನಾವು ಮುನ್ನುಗ್ಗಬೇಕಾಗತ್ತೆ. ಹೆಂಡಿರು ಮಕ್ಕಳೇ ನಿಮಗೆ ಎದುರು ಬಿದ್ದರೆ, ನಿಮ್ಮ ಹಣವೆಲ್ಲ ಕೈಬಿಟ್ಟು ಹೋಗಿ ಭಿಕಾರಿಗಳಾದರೆ, ಅಪಕೀರ್ತಿ ಬಂದರೆ ಆಗಲೂ ಬಿಡದೆ ಮುಂದುವರಿಯುತ್ತೀರೇನೋ? ಹಾಗಿದ್ದರೆ ನೀವು ಸುಧಾರಕರಾಗಲು ಸರ್ವೋತ್ಕೃಷ್ಟರಾದ ಅಧಿಕಾರಿಗಳಾಗುತ್ತೀರಿ. ನೋಡಿ, ಎಂಥ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ ಬೇಕು. ನಾವು ಸೇವೆ ಮಾಡಿಕೊಂಡು ಸೇವಕನಾಗಿ ಬದುಕ್ತೀನಿ ಅಂತ ಹೆಜ್ಜೆ ಇಡಬೇಕಾದಾಗ ಈ 3 ಕ್ವಾಲಿಟಿಗಳನ್ನ ನಾವು ಪಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾವು ಗುರುಗಳಲ್ಲೇ ಪ್ರಾರ್ಥನೆ ಮಾಡಬೇಕಾಗತ್ತೆ, ನಮಗೆ ಶಕ್ತಿ ಕೊಡಿ, ನಮಗೆ ಧೈರ್ಯ ಕೊಡಿ, ಮುಂದುವರಿಯೋದಕ್ಕೆ ನಮ್ಮ ಜೊತೆ ಇರಿ, ನಮ್ಮ ಹೃದಯದಲ್ಲಿ ನಿಂತು ನಮ್ಮ ಮುಖಾಂತರ ಕೆಲಸಗಳನ್ನ ಮಾಡಿಸಿ ಅಂತ ಕೇಳ್ಕೊಳ್ಳೋಣ. ಜೈ ಶ್ರೀರಾಮಕೃಷ್ಣ.